ಸೊ ವಿಜಯನಗರದ ಅರಸರ ಒಂದು ನಾವು ಕಾಲಾನುಕ್ರಮಣಿಕೆ ಅಥವಾ ಒಂದು ಯಾವ ಅರಸರು ಬರ್ತಾ ಹೋಗಿದ್ದಾರೆ, ಇತ್ತೀಚಿನ ಒಂದು ಎಕ್ಸಾಮಿನೇಷನ್ ಪ್ಯಾಟರ್ನ್ ಅಲ್ಲಿ ಈ ಕ್ವಶನ್ಸ್ ತುಂಬಾನೇ ಬರ್ತಾ ಇದೆ. ಸರ್ವೇ ಸಾಮಾನ್ಯ ಕೇಳ್ತಾ ಹೋಗ್ತಾನೆ. ಸೊ ಯಾರೆಲ್ಲ ಬರ್ತಾ ಹೋಗ್ತಾನೆ, ಇಟ್ಸ್ ವೆರಿ ಇಂಪಾರ್ಟೆಂಟ್. ಕೇಳಿದ್ರೆ ಸಂಗಮ ಮಾತ್ರ ಕೇಳೋದು, ಇಲ್ಲ ಬಿಟ್ರೆ ತುಳುವಾಗಿ ಕೇಳ್ತಾನೆ, ಇನ್ಯಾರ್ದು ಕೂಡ ಕೇಳಿಲ್ಲ, ನೋ ನೀಡ್ ಟು ವರಿ. ಸೊ ಇಲ್ಲಿ ಬರ್ತಕ್ಕಂದು ಮೊದಲನೇ ರಾಜ ಆಗಿ 1ನೇ ಹರಿಹರ ಬರ್ತಾನೆ, ಅಂಡ್ 2ನೇ ರಾಜ ಆಗಿ 1ನೇ ಬುಕ್ಕರಾಯ ಬರ್ತಾನೆ, ನಂತರದಲ್ಲಿ 2ನೇ ಹರಿಹರ ಬರ್ತಾನೆ, ನಂತರದಲ್ಲಿ 1ನೇ ವಿರೂಪಾಕ್ಷ, ನಂತರದಲ್ಲಿ 2ನೇ ಬುಕ್ಕರಾಯ, ನಂತರದಲ್ಲಿ 1ನೇ ದೇವರಾಯ, ನೆಕ್ಸ್ಟ್ ಒನ್ ಇಸ್ ರಾಮಚಂದ್ರ, ನೆಕ್ಸ್ಟ್ ಒನ್ ಇಸ್ ವಿಜಯರಾಯ, ನೆಕ್ಸ್ಟ್ ಒನ್ ಇಸ್ 2ನೇ ದೇವರಾಯ, ನೆಕ್ಸ್ಟ್ ಒನ್ ಇಸ್ ಮಲ್ಲಿಕಾರ್ಜುನ, ಮತ್ತೆ 2ನೇಯ ವಿರೂಪಾಕ್ಷ. ನಾವಿಲ್ಲಿ ಎಲ್ಲಾ ರಾಜರ ಬಗ್ಗೆನೂ ಕೂಡ ಏನ್ ಮಾಡ್ತೀವಿ, ಡೀಲ್ ಮಾಡೋದಿಲ್ಲ. ನಾವು ಕೆಲವೊಬ್ಬರ ಬಗ್ಗೆ ಮಾತ್ರ ನೋಡ್ತಾ ಹೋಗ್ತೀವಿ. ಯಾರು ಅಂತಂದ್ರೆ 1ನೇ ಹರಿಹರ ಬಗ್ಗೆ ನೋಡ್ತೀವಿ, 1ನೇ ಬುಕ್ ಅನ್ನು ನೋಡ್ತೀವಿ, 2ನೇ ಹರಿಹರ ಬಗ್ಗೆ ನೋಡ್ತೀವಿ, 1ನೇ ದೇವರಾಯ ನೋಡ್ತೀವಿ, 2ನೇಯ ದೇವರಾಯ. ನಾವ್ ಇಷ್ಟು ಅರಸರ ಬಗ್ಗೆ ಮಾತ್ರ ನೋಡ್ತೀವಿ. ಇನ್ನು ಉಳಿಕಿರೋ ಅರಸರು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗಿಲ್ಲ. ಬಟ್ ಆದ್ರೆ ಕ್ರೋನಾಲಾಜಿಕಲ್ ಅಂತ ಕೇಳಿದಾಗ ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ನಮಗೆ ತುಂಬಾನೇ ಒಂದೇನಾಗಿರುತ್ತೆ, ಅಲ್ಲಿ ಮುಖ್ಯ ಆಗಿರ್ತಕ್ಕಂಥದ್ದು. ಇಟ್ ಇಸ್ ಕ್ಲಿಯರ್. ಸೊ ಇಲ್ಲಿ ಹಾಗೆ ಓಕೆ ಎಂಡಿಂಗ್ ಹೇಳ್ಬಿಡ್ತೀನಿ. ಇವಾಗ 2ನೇ ದೇವರಾಯ ಒಂದು ಡೆತ್ ಆದ್ಮೇಲೆ ನಂತರದಲ್ಲಿ ಮಲ್ಲಿಕಾರ್ಜುನ ಆಳ್ವಿಕೆ ಮಾಡಕ್ ಬರ್ತಾನೆ. ಬಟ್ ಈ ಮಲ್ಲಿಕಾರ್ಜುನ ಏನ್ ಮಾಡ್ತಾನೆ, ತನ್ನ ಒಂದು ವಿಲಾಸಿ ಜೀವನದಲ್ಲಿ ಆರಂಭಿಸಿರ್ತಾನೆ. ಇಂಥ ಸಂದರ್ಭದಲ್ಲಿ ಜನ ಎಲ್ಲೊಂದ್ ಕಡೆಗೆ ಏನ್ ಮಾಡ್ತಾರೆ, ಸೊ ಈ ಒಂದು ಮಲ್ಲಿಕಾರ್ಜುನ ವಿರುದ್ಧ ಇಲ್ಲಿ ಅಸಮಾಧಾನ ಹೊರಗಾಗ್ತಿರ್ತಾರೆ. ಇದೇ ಸಂದರ್ಭದಲ್ಲಿ ಅವನ ಮಗ ಆಗಿರ್ತಕ್ಕಂಥ 2ನೇಯ ಒಂದು ವಿರೂಪಾಕ್ಷ ಅಂತ ಕರಿತೀವಿ. ಆ 2ನೇ ವಿರೂಪಾಕ್ಷ ಏನ್ ಮಾಡ್ತಾನೆ, ಒಂದು ತನ್ನ ತಂದೆ ಏನ್ ಮಾಡ್ತಾನೆ, ಸೈಡ್ ಲೈನ್ ಹಾಕಿ ತಾನು ಆಡಳಿತಕ್ಕೆ ಬರ್ತಾನೆ. ಜನ ಏನ್ ಮಾಡ್ತಾರೆ, ಸರಿ ಇವಾಗ ಇವನ್ ಬಂದ, ಇವನೇನು ಓಕೆ ಮಾಡ್ತಾನೆ ನೋಡೋಣ ಅಂತ ವೇಟ್ ಮಾಡ್ತಾ ಇದ್ರೆ, ಇವನು ಕೂಡ ಏನ್ ಮಾಡ್ತಾನೆ, ತಂದೆ ರೀತಿ ಏನ್ ಮಾಡ್ತಾ ಹೋಗ್ತಾನೆ, ಒಂದು ವಿಲಾಸಿ ಜೀವನ ಆರಂಭಗೊಳಿಸ್ತಾ ಹೋಗ್ತಾನೆ. ಇದ್ರ ಮೂಲಕ ಹಂಪಿ ನಗರ ವೀಕ್ ಆಗತ್ತೆ, ಅಂದ್ರೆ ಸಂಗಮ ವಂಶ ವೀಕ್ ಆಗತ್ತೆ. ನಂತರದಲ್ಲಿ ಸಾಳುವ ಸಾಮ್ರಾಜ್ಯ ಏನಾಗ್ತಾ ಹೋಗುತ್ತೆ, ಇಲ್ಲಿ ಸ್ಟಾರ್ಟ್ ಆಗ್ತಕ್ಕಂಥದ್ದು. ಸೊ ಎಕ್ಸಾಮಿನೇಷನ್ ಒಂದ್ ನೆನ್ಪಿಡ್ಕೊಳ್ಳಿ. ಇವಾಗ ನೀವ್ ಏನ್ ನೆನ್ಪಿಡ್ಕೊಳಕ್ ಹೋಗ್ಬೇಡಿ, ಲಾಸ್ಟ್ ನೀವು 3 ನೆನ್ಪಿಡ್ಕೊಂಡ್ರೆ ಸಾಕ್ರಪ್ಪ, ಇನ್ನೇನು ಬೇಡ. ಉಳಿಕೆ ಆಟೋಮೆಟಿಕ್ ಆಗಿ ಆನ್ಸರ್ ಸಿಗತ್ತೆ. 2ನೇ ದೇವರಾಯ, ಅವನ ಮಗ ಮಲ್ಲಿಕಾರ್ಜುನ, ಅವನ ಮಗ ಏನ್ ಮಾಡ್ತಾ ಹೋಗ್ತೀವಿ, ವಿರೂಪಾಕ್ಷ. ನಥಿಂಗ್ ಬಟ್ ನೀವು ತುಂಬಾ ನೆನ್ಪಿಡ್ಕೋಬೇಕು ಅಂದ್ರೆ DMV ಏನ್ ಹೇಳಿ, DMV. ದೇವರಾಯ 2ನೇ ದೇವರಾಯ, ಮಲ್ಲಿಕಾರ್ಜುನ 2ನೇ ವಿರೂಪಾಕ್ಷ. ಇಟ್ ಇಸ್ ಕ್ಲಿಯರ್. ಸೊ ಈ ರೀತಿ ಮಾಡ್ತಾ ಹೋಗ್ತಾನೆ. ಎಕ್ಸಾಮಿನೇಷನ್ ಕೇಳ್ತಾನೆ ಕ್ವಶನ್ಸ್ ನಾನು ತೋರಿಸ್ತೀನಿ, ನೋ ನೀಡ್ ಟು ವರಿ. ಫಸ್ಟ್ ಟೈಮ್ KPSC ಕ್ವಶನ್ ಕೇಳ್ದ, ಅದ ಮೊನ್ನೆ ಇತ್ತೀಚೆಗೆ CT ಎಕ್ಸಾಮ್ಸ್ ಅಲ್ಲಿ ಕೂಡ ಏನ್ ಮಾಡ್ತಾ ಹೋಗಿದ್ದಾನೆ, ಎಕ್ಸಾಮ್ ಅಲ್ಲಿ ಕ್ವಶನ್ ಕೇಳ್ತಾ ಹೋಗಿದ್ದಾನೆ. ಐ ವಿಲ್ ಶೋ ದ ಕ್ವಶನ್ಸ್ ಆಲ್ಸೋ. ಸೊ ನಾವಿವಾಗ ಒಬ್ಬೊಬ್ಬರಾಗೆ ಒಂದೊಂದು ರಾಜರ ಬಗ್ಗೆ ಏನ್ ಮಾಡ್ತಾ ಹೋಗೋಣ, ಅಲ್ಲಿ ಡೀಲ್ ಮಾಡ್ತಾ ಹೋಗೋಣ ಸ್ನೇಹಿತರೆ. ಸೊ ಮೊಟ್ಟ ಮೊದಲ ಬಾರಿ ನಾನು ಮಾತಾಡ್ಕಂತದ್ದು ಇವಾಗ ಮೊದಲನೇ ಒಂದು ರಾಜ, ಅದುವೇ 1ನೇಯ ಹರಿಹರ. ಈ 1ನೇ ಹರಿಹರ ಯಾರಾಗಿದ್ರು ಅಂತಂದ್ರೆ ಈ ಸಂಗಮನ ಒಂದು ಮಗ. ನಾನು ಆಗ್ಲೇ ಹೇಳ್ದಂಗೆ ಈ 5 ಜನ ಅಣ್ಣ ತಮ್ಮಂದ್ರು, ಹರಿಹರ, ಹಕ್ಕ ಬುಕ್ಕ ಅಥವಾ ಹರಿಹರ ಮತ್ತೆ ಬುಕ್ಕರಾಯ, ಮುದ್ದಪ್ಪ, ಮಾರಪ್ಪ, ಕಂಪಣರಾಯ ಅಂತ ಕರಿತೀವಿ. ಇವ್ರು 5 ಜನ ಏನ್ ಮಾಡ್ತಾರೆ, ಈ ಒಂದು ಸಾಮ್ರಾಜ್ಯವನ್ನಲ್ಲಿ ಸ್ಥಾಪನೆ ಮಾಡ್ತಾರೆ. ಅದು ಕೂಡ ಇಲ್ಲಿಂದ ಕೊಪ್ಪಳದ ಒಂದು ಆನೆಗುಂದಿಂದ ಏನ್ ಮಾಡ್ತಾರೆ, ತಮ್ಮ ರಾಜಧಾನಿಯಿಂದ ಇಲ್ಲಿ ರೂಲ್ ಮಾಡ್ತಕ್ಕಂಥದ್ದು. ಬಟ್ ನಂತರದಲ್ಲಿ ಹಂಪಿ ಶಿಫ್ಟ್ ಆಗ್ತಾರೆ. ಸೊ ಈ 1ನೇ ಹರಿಹರ ಏನ್ ಮಾಡ್ತಾರೆ, 2 ಒಂದು ಕೋಟೆಗಳನ್ನ ಕಟ್ತಾರೆ. ಒಂದು 1336ರಲ್ಲಿ ಬಾರಾಕೋರ್ನ ಕೋಟೆ ಕಟ್ಟಿದ್ರೆ, 1340ರಲ್ಲಿ ಏನ್ ಮಾಡ್ತಾರೆ, ಬಾದಾಮಿನಲ್ಲಿ ಒಂದು ಕೋಟೆ ಏನ್ ಮಾಡ್ತಾರೆ, ನಿರ್ಮಾಣ ಮಾಡ್ತಕ್ಕಂಥ ಕೆಲಸ ಈ 1ನೇಯ ಹರಿಹರನ ಕಾಲದಲ್ಲಿ ನಡೀತಕ್ಕಂಥದ್ದು. ಇದೇ ಸಂದರ್ಭದಲ್ಲಿ ಆಗಸ್ಟ್ 3, 1347 ಇನ್ನೊಂದು ಸಾಮ್ರಾಜ್ಯ ಉಗಮ ಆಗತ್ತೆ. ಅದು ಕೂಡ ನಮ್ಮ ಕರ್ನಾಟಕದ ಉತ್ತರದ ಭಾಗದಲ್ಲಿ. ಅದುವೇ ನಮ್ಮ ಒಂದು ಬಹಮನಿ ಸುಲ್ತಾನರು ಅಂತ ಕರೀತಾ ಹೋಗ್ತೀವಿ. ಎಂತ ಕರಿತೀವಿ, ಬಹಮನಿ ಸುಲ್ತಾನರು. ಅದರ ಫೌಂಡರ್ ಯಾರು ಅಂತಂದ್ರೆ ಅಲ್ಲಾವುದ್ದೀನ್ ಹಸನ್ ಗಂಗು ಬಹಮನ್ ಶಾ. ಇಲ್ಲಿ ಅಲ್ಲಾವುದ್ದೀನ್ ಹಸನ್ ಗಂಗು ಬಹಮನ್ ಶಾ ಅವ್ರೇನ್ ಮಾಡ್ತಾರೆ, ಬಹಮನಿ ಸಾಮ್ರಾಜ್ಯ ಸ್ಥಾಪನೆ ಮಾಡ್ತಾರೆ. ಅದು ಕೂಡ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾರೆ, ಗುಲ್ಬರ್ಗಾದಿಂದ ಇಲ್ಲಿ ಪ್ರಾರಂಭಿಸ್ತಕ್ಕಂಥದ್ದು. ಯಾರ ಕಾಲಘಟ್ಟದಲ್ಲಿ, 1ನೇ ಹರಿಹರನ ಕಾಲಘಟ್ಟದಲ್ಲಿ ಬರ್ತಕ್ಕಂಥದ್ದು. ಅಂಡ್ ಇವ್ರ ಕಾಲದಲ್ಲಿ ಸೊ ಇವ್ರೇನ್ ಮಾಡ್ತಾ ಹೋಗ್ತಾರೆ, ತಮ್ಮ ಇಡೀ ಸಾಮ್ರಾಜ್ಯವನ್ನಲ್ಲಿ ತುಂಬಾ ಚೆನ್ನಾಗಿ ಒಂದು ಎಕ್ಸ್ಪಾಂಡ್ ಮಾಡ್ತಾರೆ. ಎಸ್ಪೆಷಲಿ ತಮ್ಮ ಸಾಮ್ರಾಜ್ಯವನ್ನ ಪೂರ್ವ ಮತ್ತೆ ಪಶ್ಚಿಮ ಸಮುದ್ರದ ತಿರುವರೆಗೂ ಏನ್ ಮಾಡ್ತಾರೆ, ತಮ್ಮ ಸಾಮ್ರಾಜ್ಯನ ವಿಸ್ತರಣೆ ಮಾಡ್ತಾರೆ. ಅದ್ರ ಮೂಲಕ ಒಂದು ಬಿರುದನ್ನ ತಗೊಳ್ತಾರೆ. ಅದುವೇ ಪೂರ್ವ ಪಶ್ಚಿಮ ಒಂದು ಸಮುದ್ರಾಧೀಶ್ವರ ಅಂತನೂ ಕೂಡ ಏನ್ ಮಾಡ್ತೀವಿ, ಕರಿತಕ್ಕಂಥದ್ದು. ಓಕೆ, ಸೊ ಇವ್ರ ಕಾಲದಲ್ಲಿ ದ ಫೇಮಸ್ ಟ್ರಾವೆಲರ್ ಯಾರು ಅಂತಂದ್ರೆ ಮೊರಕ್ಕೋದ ಒಬ್ಬ ಟ್ರಾವೆಲರ್, ಅವನ ಹೆಸರೇ ಇಬನ್ ಬಟೂಟ ಅಂತ ಕರೀತಾ ಹೋಗ್ತೀವಿ. ಅವನು ಕೂಡ ಇಲ್ಲಿ ಇವರ ಆಸ್ಥಾನಕ್ಕೆ ಭೇಟಿಯನ್ನ ನೀಡತಕ್ಕಂಥದ್ದು. ವಿಜಯನಗರಕ್ಕೆ ತುಂಬಾ ಜನ ಒಂದು ವ್ಯಕ್ತಿಗಳು, ಫಾರಿನ್ ವ್ಯಕ್ತಿಗಳು ವಿಸಿಟ್ ಮಾಡ್ತಾ ಹೋಗಿದ್ದಾರೆ. ಅವರೆಲ್ಲರೂ ಕೂಡ ನಮಗೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ವೆರಿ 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 ಇಂಪಾರ್ಟೆಂಟ್. ಯಾರು ಯಾರ ಕಾಲಘಟ್ಟಕ್ಕೆ ಬಂದ್ರು ಅಥವಾ ಕ್ರಾನಾಲಜಿಕಲ್ ಯಾರು ಬಂದ್ರು, ಯಾರು ಯಾವ ದೇಶದಿಂದ ಬಂದ್ರು, ಈ ಒಂದು ಕಾಮನ್ ಕ್ವಶನ್ ಆಗಿರುತ್ತೆ ಎಕ್ಸಾಮಿನೇಷನ್ಸ್ ನಲ್ಲಿ ಕೇಳ್ತಕ್ಕಂಥದ್ದು.
ಈ 1ನೇ ಹರಿಹರನ ಅವಧಿಯಲ್ಲಿ ವಿವಿಧ ಒಂದು ಸಾಹಿತ್ಯ ಕೃತಿಗಳಿಂದ ಹೊತ್ತಲ್ಲಿ ರೂಪುಗೊಳ್ಳುತ್ತೆ. ಅದಕ್ಕೆ ನಾವು ಇವರಿಗೆ ವೇದ ಮಾರ್ಗ ಒಂದು ಸ್ಥಾಪನಾಚಾರ್ಯ ಅಂತಲೂ ಕೂಡ ಏನ್ ಮಾಡ್ತೀವಿ, ಒಂದು ಬಿರುದಿನಲ್ಲಿ ನೀಡಿರ್ತಕ್ಕಂಥದ್ದು. ಅಂಡ್ ಇವ್ರ ತನ್ನ ಟೈಟಲ್ಸ್ಗಳು ಭಾಷೆಗೆ ತಪ್ಪದ ಒಂದು ರಾಯರಗಂಡ, ಮಹಾರಾಜಾಧಿರಾಜ, ರಾಜ ಪರಮೇಶ್ವರ, ಹರಿರಾಯರ ವಿಭಾಡ ಅಂತಾನು ಕೂಡ ಏನ್ ಮಾಡ್ತೀವಿ ನಾವು ಬಿರುದುಗಳನ್ನ ಇಲ್ಲಿ ಈ ಒಂದು 1ನೇ ಹರಿಹರನಿಗೆ ಕೊಟ್ಟಿರ್ತಕ್ಕಂಥದ್ದು. ನಂತರದಲ್ಲಿ ಅವನ ತಮ್ಮ ಆಗಿರ್ತಕ್ಕಂಥ ಅದುವೇ 1ನೆಯ ಬುಕ್ಕರ ಏನ್ ಮಾಡ್ತಾರೆ ಆಡಳಿತಕ್ಕೆ ಬರ್ತಕ್ಕಂಥದ್ದು. ಇವರು ಆಡಳಿತಕ್ಕೆ ಬರೋಕ್ಕಿಂತ ಮುಂಚೆ ಪ್ರಾಂತ್ಯದ ಒಂದು ಅಧಿಕಾರಿಯಾಗಿ ಕಾರ್ಯನಿರ್ವಹಣೆ ಮಾಡಿರ್ತಾರೆ. ನಂತರದಲ್ಲಿ 1ನೇ ಹರಿಹರನ ಬದಲಾಗಿ ಅಥವಾ ನಂತರದಲ್ಲಿ ಈ 1ನೇ ಬುಕ್ಕರಾಯ ಹಿ ಈಸ್ ಆಲ್ಸೋ ಕಾಲ್ಡ್ ಎಸ್ ದ ತ್ರಯಂಬಕರಾಯ. ನಮಗೆ ಆ ಅದರ್ ವರ್ಡ್ಸ್ ಕೂಡ ವೆರಿ ಇಂಪಾರ್ಟೆಂಟ್. ನಾನು ಆಗ್ಲೇ ನೋಡಿದ್ನಲ್ಲ ಕ್ರಾನ್ಸಿಕಲ್ಟ್ರು ಕೇಳ್ತೀನಿ ಎಕ್ಸಾಂಪಲ್ ಅಂತ ಹೇಳಿದ್ನಲ್ವ, ಆ ರೀತಿ ಕೇಳ್ಬೇಕಾದ್ರೆ ಬೇಕು ಅಂತ ಏನ್ ಮಾಡ್ತಾರೆ ಅವರ ಒರಿಜಿನಲ್ ಹೆಸರು ಕೇಳಬಿಟ್ಟು ಈ ರೀತಿಯಾಗಿ ಕೇಳ್ತಕ್ಕಂಥದ್ದು. ಹಂಗೆ 2% ನೋಡ್ಕೋಬೇಕಾಗಿರೋದು ಯಾರು, 1ನೇ ಬುಕ್ಕರಾಯನಿಗೆ ತ್ರಿಯಂಬಕರಾಯ ಅಂತ ಕರಿತೀವಿ, ಇನ್ನೊಂದು 2ನೇ ದೇವರಾಯನಿಗೆ ಪ್ರತಾಪ ರುದ್ರ ದೇವರಾಯ ಅಥವಾ ಪ್ರೌಢದೇವರಾಯ ಅಂತ ಏನ್ ಮಾಡ್ತಾ ಹೋಗ್ತೀವಿ ಕರಿತಕ್ಕಂಥದ್ದು. ಇಲ್ಲಿ ಈ 1ನೇ ಬುಕ್ಕರಾಯನ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಇವ್ರೇನ್ ಮಾಡ್ತಾ ಹೋಗ್ತಾನೆ, ಆಂಧ್ರದಲ್ಲಿ ಇರ್ತಕ್ಕಂಥ ಒಂದು ಕೊಂಡವೀಡು ಪ್ರದೇಶ, ಅಲ್ಲಿರ್ತಕ್ಕಂಥ ರೆಡ್ಡಿಗಳನ್ನ ಸೋಲಿಸಿ ಈ ಪೆನುಕೊಂಡ ಏನ್ ಮಾಡ್ತಾರೆ ನಮ್ಮ ವಿಜಯನಗರ ಜೊತೆಗೆ ಇಲ್ಲಿಗೆ ಮರ್ಜನ ಮಾಡ್ಕೊಳ್ತಕ್ಕಂಥದ್ದು. ಇಲ್ಲಿಂದ ಹಿಡಿದು ಅಟ್ ದ ಎಂಡ್ ಆಫ್ ದ ನಮ್ಮ ಒಂದು ಸಾಮ್ರಾಜ್ಯ ವಿಜಯನಗರ ಸಾಮ್ರಾಜ್ಯ ಎಂಡ್ ಆಗೋರು ಕೂಡ ಏನಾಗಿತ್ತು ಪೆನುಕೊಂಡ ವಿಚ್ ಬಿಕೇಮ್ ಒನ್ ಆಫ್ ದ ಮೇಜರ್ ಪಾರ್ಟ್ ಆಫ್ ದ ಸಾಮ್ ಡೈನೆಸ್ಟಿ. ಅಂಡ್ ಅಷ್ಟಲ್ದೇನೆ ಇವರ ಒಂದು ಕಾಲದಲ್ಲೇ 1ನೆಯ ಮೊಹಮ್ಮದ್ ಆಳ್ವಿಕೆ ಮಾಡ್ದಿರ್ತಾನೆ ಬಹಮನಿ ಸುಲ್ತಾನ್ನಾಗಿ ಅವನನ್ನ ಏನ್ ಮಾಡ್ತಾರೆ ಸೋಲಿಸ್ತಾರೆ. ಅವನ್ನ ಸೋಲಿಸಿ ಅವನಿಂದ ಏನ್ ಮಾಡ್ತಾರೆ ಮುದುಗಲ್ ಕೋಟೆಗಳನ್ನ, ಅದಾವನಿ ಕೋಟೆಗಳನ್ನ ಮತ್ತೆ ಗೋವಾ ಪ್ರದೇಶ ಏನ್ ಮಾಡ್ತಾರೆ ವಶಪಡಿಸ್ಕೊಳ್ತಕ್ಕಂಥದ್ದು. ಈ ಒಂದು ಯುದ್ಧ ನಡೆಯುತ್ತಲ್ವಾ, ಈ ಯುದ್ಧದ ಬಗ್ಗೆ ನಮಗೊಂದು ಇನ್ಫಾರ್ಮೇಶನ್ ಕೊಡ್ತಾರೆ. ಯಾರು ಅಂತಂದ್ರೆ ಈ 1ನೇ ಬುಕ್ಕರಾಯನ ಮಗ, ಅವನ ಹೆಸರು ನಾವು ಕಂಪಣ ಅಂತ ಕರಿತೀವಿ, ಅವನ ಒಂದು ಹೆಂಡತಿ ಗಂಗಾಂಬಿಕೆ ಅಂತ ಕರಿತೀವಿ. ಅವ್ರೇನ್ ಮಾಡ್ತಾರೆ ಒಂದು ಪುಸ್ತಕವನ್ನ ಬರೀತಾರೆ, ಗಂಗಾದೇವಿ ಅಥವಾ ಗಂಗಾಂಬಿಕೆ ಅಂತ ಕರಿತೀವಿ, ಒಂದು ಪುಸ್ತಕ ಬರೀತಾರೆ. ಅದುವೇ ಮಧುರ ವಿಜಯಂ ಅಥವಾ ವೀರ ಕಂಪಣರಾಯ ವಿಜಯಂ ಅಂತ ಕರಿತೀವಿ. ಆ ಒಂದು ಪುಸ್ತಕದಲ್ಲಿ ಹೇಗೆ ಬುಕ್ಕರಾಯನ ಮತ್ತೆ ಅವನ ಮಗ ಕಂಪಣರಾಯ 1ನೇ ಮೊಹಮ್ಮದನ ವಿರುದ್ಧ ಯುದ್ಧದಲ್ಲಿ ಸೆಣಸಾಡಿದಿರೋ ಬಗ್ಗೆ ಇನ್ಫಾರ್ಮೇಶನ್ ಕೂಡ ಇಲ್ಲಿ ಕೊಡ್ತಕ್ಕಂಥದ್ದು. ಅಂಡ್ ಇವ್ರೇನ್ ಮಾಡ್ತಾ ಹೋಗ್ತಾರೆ, ಚೀನಾದ ಒಂದು ಮಿಂಗ್ ರಾಜ್ಯಕ್ಕೆ ಏನ್ ಮಾಡ್ತಾರೆ, ಮಿಂಗ್ ಡೈನೆಸ್ಟಿ ಇರುತ್ತಲ್ಲಿ ಆ ಮಿಂಗ್ ಡೈನೆಸ್ಟಿಗೆ ಒಬ್ಬ ರಾಯಭಾರಿ ಕಳಿಸ್ಕೊಡ್ತಾರೆ. ಅದೇ ರೀತಿಯಾಗಿ ಶ್ರೀಲಂಕಾದ ಒಂದು ಸಾಮ್ರಾಜ್ಯಕ್ಕೆ ಕೂಡ ಏನ್ ಮಾಡ್ತಾರೆ ಒಬ್ಬ ರಾಯಭಾರಿಯಲ್ಲಿ ಕಳಿಸ್ಕೊಡ್ತಕ್ಕಂಥದ್ದು. ಅಂಡ್ ಜೊತೆಗೆ ವಿಜಯನಗರ ಅಂತಕ್ಕಂಥ ಒಂದು ಹೊಸ ರಾಜಧಾನಿಯನ್ನು ಕೂಡ ಏನ್ ಮಾಡ್ತಾರೆ ನಿರ್ಮಾಣ ಮಾಡ್ತಕ್ಕಂಥ ಕೆಲಸ ಈ 1ನೇ ಬುಕ್ಕರಾಯ ಅಥವಾ ತ್ರಿಯಂಬಕರಾಯನ ಕಾಲದಲ್ಲಿ ನಡೀತಕ್ಕಂಥದ್ದು. 1ನೇ ಹರಿಹರ ಏನ್ ಮಾಡ್ತಾನೆ, ಅವನಿಗೆ ಭಾಷೆ ಮೇಲೆ ಆಸಕ್ತಿ ಇತ್ತು, ವೇದಗಳ ಮೇಲೆ ಒಂದು ಟಿಪ್ಪಣಿ ಬರೆಯಕ್ಕೆ ಸ್ಟಾರ್ಟ್ ಮಾಡಿಸ್ತಾನೆ. ಅದಕ್ಕೆ ಅವನಿಗೆ ನಾವು ವೇದ ಮಾರ್ಗ ಸ್ಥಾಪನಾಚಾರ್ಯ ಅಂತ ಕರಿತೀವಿ. ಅದನ್ನ ಪೂರ್ಣಗೊಳಿಸ್ಲಿಕ್ಕೆ ಏನ್ ಮಾಡ್ತಾರೆ, ಈ ಒಂದು 1ನೇ ಬುಕ್ಕರಾಯ ಇಬ್ಬರು ವ್ಯಕ್ತಿಗಳನ್ನ ಅಪಾಯಿಂಟ್ ಮಾಡ್ತಾರೆ. ಅದು ಅಣ್ಣ ತಮ್ಮಂದ್ರು ಮಾಧವಾಚಾರ್ಯ ಮತ್ತೆ ಸೈನಾಚಾರ್ಯ ಅಂತ ಕರಿತೀವಿ. ಇದ್ರ ಮೂಲಕ ಇವನಿಗೂ ಕೂಡ ಒಂದು ಬಿರು ಸಿಗುತ್ತೆ, ಅದುವೇ ವೇದ ಮಾರ್ಗ ಒಂದು ಪ್ರವರ್ತಕ ಅಂತ ಏನ್ ಮಾಡ್ತಾ ಹೋಗ್ತೀವಿ ಕರಿತಕ್ಕಂಥದ್ದು. ಈ 1ನೇ ಬುಕ್ಕರಾಯನಿಗೆ ಸಂಬಂಧಪಟ್ಟ ಹಾಗೆ ನಮಗೆ ಒಟ್ಟಾರೆಯಾಗಿ 2 ಶಾಸನಗಳು ಇಂಪಾರ್ಟೆಂಟ್ ಆಗುತ್ತೆ. ಒಂದು ಶ್ರವಣಬೆಳಗೊಳದ ಶಾಸನ, ಇನ್ನೊಂದು ಪಾಂಡವಪುರದ ಒಂದು ಶಾಸನ. ಪಾಂಡವಪುರದ ಶಾಸನದ ಪ್ರಕಾರ ಕಾವೇರಿ ನದಿಗೆ ಏನ್ ಮಾಡ್ತಾರೆ ಅಡ್ಡಲಾಗಿ ಒಂದು ಕಾಲುವೆಯನ್ನು ಕಟ್ಟಿ ನೀರಾವರಿಗೆ ಸಹಾಯ ಮಾಡಿದ್ರ ಬಗ್ಗೆ ಈ ಒಂದು ಪಾಂಡವಪುರ ಶಾಸನ ಇನ್ಫಾರ್ಮೇಶನ್ ಕೊಡುತ್ತೆ. ಇದ್ರ ಮೂಲಕ ಕೃಷಿ ಚಟುವಟಿಕೆಗಳಿಗೆ ಉತ್ತೇಜನ ನೀಡತಕ್ಕಂಥ ಕೆಲಸ ಈ ಒಂದು 1ನೇ ಬುಕ್ಕರಾಯನ ಕಾಲದಲ್ಲಿ ನಡೀತಕ್ಕಂಥದ್ದು. ಇನ್ನೊಂದು ಶಾಸನ ಯಾವುದು ಅಂತಂದ್ರೆ ಶ್ರವಣಬೆಳಗೊಳದ ಶಾಸನ. ಈ ಶ್ರವಣಬೆಳಗೊಳ ಶಾಸನದ ಪ್ರಕಾರ ಏನಂತಂದ್ರೆ ತನ್ನ ಒಂದು ಸಂದರ್ಭದಲ್ಲಿ ಈ ಒಂದು ಜೈನ ಮತ್ತೆ ಇಲ್ಲಿ ವೈಷ್ಣವರು ಏನಾಗಿತ್ತು ಅಂತಂದ್ರೆ ನಡುವೆ ಕಲಹ ಉಂಟಾಗಿರುತ್ತೆ. ಅಂತ ಸಂದರ್ಭದಲ್ಲಿ ಅದನ್ನ ಸಕ್ಸಸ್ಫುಲ್ ಆಗಿ ಸಾಲ್ವ್ ಮಾಡ್ತಕ್ಕಂಥ ಕೆಲಸ ಏನ್ ಮಾಡ್ತಾರೆ ಈ 1ನೇ ಬುಕ್ಕರಾಯ ಮಾಡದ ಅಂತೇಳಿ ಈ ಶ್ರವಣಬೆಳಗೊಳ ಶಾಸನದಲ್ಲಿ ಉಲ್ಲೇಖ ಆಗಿರ್ತಕ್ಕಂಥದ್ದು. 2 ಶಾಸನಗಳು, ಒಂದು ಪಾಂಡವಪುರ ಶಾಸನ, ಇನ್ನೊಂದು ಶ್ರವಣಬೆಳಗೊಳದ ಒಂದು ಶಾಸನ ಆಗಿದೆ ಸ್ನೇಹಿತರೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ಅದುವೇ 2ನೇಯ ಹರಿಹರ ಅಂತ ಕರೀತಾ ಹೋಗ್ತೀವಿ. ಇದೇ ಸಂದರ್ಭದಲ್ಲಿ ಬಿಜಾಪುರದ ಒಬ್ಬ ರಾಜ, ಅವನ ಹೆಸರೇ ಬಹಮನಿ ಸುಲ್ತಾನ ರಾಜ ಮುಜಾಹಿದ್ ಅಂತ ಕರಿತೀವಿ. ಆ ಮುಜಾಹಿದ್ ಇಲ್ಲಿ ತೀರ್ಕೊಳ್ತಾನೆ. ಅವ್ನು ತೀರ್ಕೊಂಡ್ಮೇಲೆ ಅವನಿಂದ ಏನ್ ಮಾಡ್ತಾರೆ 2ನೇ ಹರಿಹರ ಗೋವಾದಿಂದ ಏನ್ ಮಾಡ್ತಾರೆ ಕೊಂಕಣದ ಒಂದು ಉತ್ತರ ಭಾಗವರೆಗೂ ಕೂಡ ಏನ್ ಮಾಡ್ತಾರೆ ತಮ್ಮ ಸಾಮ್ರಾಜ್ಯದಲ್ಲಿ ವಿಸ್ತರಿಸ್ತಕ್ಕಂಥದ್ದು. ಬಟ್ ಆದ್ರೆ ಇವರಿಗೆ ಟಕ್ಕರ್ ಕೊಡೋದಕ್ಕೆ ಒನ್ ಆಫ್ ದ ಫೇಮಸ್ ಕಿಂಗ್ ಬರ್ತಾನೆ ಬಹಮನ್ನಲ್ಲೇ, ಅವನೇ ಫಿರೋಜ್ ಶಾ ಅಂತ ಕರೀತಾ ಹೋಗ್ತೀವಿ. ನೀವ್ ಹೇಗೆ ಇವತ್ತು
ವಿಜಯನಗರ ಅಂತಂದ್ರೆ ಕೃಷ್ಣದೇವರಾಯ ಅಂತ ಕರಿತೀವೋ ಅದೇ ರೀತಿಯಾಗಿ ಬಹಮನಿ ಸುಲ್ತಾನ್ಸ್ ಅಂತಂದ್ರೆ ನಾವು ಅಲ್ಲಿ ಪ್ರಾಮುಖ್ಯತೆ ಕೊಡೋದು ಇದೇ ರಾಜ ಈ ಫಿರೋಜ್ ಶಾಗ್ ಏನ್ ಮಾಡ್ತೀವಿ ನಾವು ಪ್ರಾಮುಖ್ಯತೆಯಲ್ಲಿ ಕೊಡ್ತಕ್ಕಂಥದ್ದು. ಇವರು ಕೂಡ ಏನ್ ಮಾಡ್ತಾರೆ ವೇದಗಳ ಮೇಲೆ ಆಸಕ್ತಿನ ಹೊಂದಿದ್ರು. ಇವರು ಕೂಡ ಮತ್ತೆ ವೇದಗಳನ್ನ ಏನ್ ಮಾಡ್ತಾ ಹೋಗ್ತಾರೆ ಭಾಷೆಗಳನ್ನ ಬರ್ಸ್ಲಿ ಸ್ಟಾರ್ಟ್ ಮಾಡ್ತಾ ಹೋಗ್ತಾರೆ. ಅದಕ್ಕೆ ನಾವು ಇವರಿಗೆ ವೈದಿಕ ಮಾರ್ಗ ಸ್ಥಾಪನಾಚಾರ್ಯ ಅಂತಾನು ಕೂಡ ಕರಿತೀವಿ. 1ನೇ ಹರಿಹರ 2ನೇ ಹರಿಹರ ಇಬ್ಬರಿಗೂ ಕೂಡ ಅದೇ ರೀತಿ ಕರೀತಕ್ಕಂಥದ್ದು. ಬಟ್ ಆದ್ರೆ ಇವರಿಗೆ ಕನ್ನಡ ಭಾಷೆಯ ಮೇಲೆ ಅತ್ಯಂತ ಹೆಚ್ಚಿನ ಒಂದು ಆಸಕ್ತಿನ ಹೊಂದಿದ್ರು. ಅದಕ್ಕೆ ಇವರಿಗೆ ಕರ್ನಾಟಕ ಒಂದು ವಿದ್ಯಾವಿಲಾಸ ಅಂತಾನು ಕೂಡ ಏನ್ ಮಾಡ್ತೀವಿ ಒಂದು ಬಿರುದನ್ನ ಇವರಿಗೆ ನೀಡಿರ್ತಕ್ಕಂಥದ್ದು. ಅಂಡ್ ಇವರಿಗೆ ಇರ್ತಕ್ಕಂಥ ಬೇರೆ ಬೇರೆ ಬಿರುದುಗಳು ರಾಜ ಪರಮೇಶ್ವರ ಅಂತ ಕರಿತೀವಿ, ಮತ್ತೆ ಮಹಾರಾಜಾದಿ ರಾಜ ಅಂತಾನು ಕೂಡ ಏನ್ ಮಾಡ್ತಾ ಹೋಗ್ತೀವಿ ಕರಿತಕ್ಕಂಥದ್ದು. ಸೊ ಇವರ ಅವಧಿನಲ್ಲೇ ವಿಜಯನಗರದಲ್ಲಿ ಒಂದಲ್ಲ ಎರಡಲ್ಲ ಒಟ್ಟಾರೆಯಾಗಿ 26 ಮಾರುಕಟ್ಟೆಗಳನ್ನ ಏನ್ ಮಾಡ್ತಾರೆ ಅಭಿವೃದ್ಧಿಗೊಳಿಸ್ತಕ್ಕಂಥ ಕೆಲಸದಲ್ಲಿ ನಡೀತಕ್ಕಂಥದ್ದು. ಅಂಡ್ ಜೊತೆಗೆ 1398ರಲ್ಲಿ ಫೈನಲ್ ಆಗಿ ಸೊ ಬಿಜಾಪುರ ಆದಿಲ್ ಶಾಹಿಗಳನ್ನ ಏನ್ ಮಾಡ್ತಾರೆ ಪಂಗಾಲ ಅಂತ ಒಂದು ಕೋಟೆ ಕರಿತೀವಿ, ಆ ಕೋಟೆನೂ ಕೂಡ ಏನ್ ಮಾಡ್ತಾರೆ ವಶಪಡಿಸ್ಕೊಳ್ತಕ್ಕಂಥ ಕೆಲಸ ಈ 2ನೇಯ ಹರಿಹರನ ಕಾಲದಲ್ಲಿ ನಡೀತಕ್ಕಂಥದ್ದು. ನೆಕ್ಸ್ಟ್ ಬರ್ತಕ್ಕಂಥ 2ನೇ ಬುಕ್ಕ ಬರ್ತಾನೆ, ನಾವು ಅವನ ಬಗ್ಗೆ ನೋಡೋದಿಲ್ಲ. ನೆಕ್ಸ್ಟ್ ಡೈರೆಕ್ಟ್ ಶಿಫ್ಟ್ ಆಗೋದರ ಕಾಲದಲ್ಲಿ 1ನೇಯ ಒಂದು ದೇವರಾಯನ ಕಾಲದಲ್ಲಿ ಕರಿತಕ್ಕಂಥದ್ದು. ಇವರ ಒಂದು ಗುರುಗಳು ಯಾರು ಅಂತಂದ್ರೆ ಶೃಂಗೇರಿಯ ಒಂದು ಚಂದ್ರಶೇಖರ ಭಾರತಿ ಗುರುಗಳು. ಇವತ್ತು ಕೂಡ ಅಷ್ಟೇ ನೀವು ಶೃಂಗೇರಿ ಮಠಕ್ಕೆ ಹೋದ್ರೆ ಈ ಚಂದ್ರಶೇಖರ ಭಾರತಿ ಗುರುಗಳ ಒಂದು ಫೋಟೋ ನೋಡ್ತಾ ಹೋಗ್ತೀವಿ. ಯಾಕೆ ಅಂತಂದ್ರೆ ಶೃಂಗೇರಿ ಮೊದಲು ದೇವಸ್ಥಾನ ಇತ್ತು, ಬಟ್ ಇವತ್ತು ಕೂಡ ಶೃಂಗೇರಿ ಒಂದು ವಿದ್ಯಾಶಾರದೆ ಅಥವಾ ಶಾರದಾ ಮಠ ಸ್ಥಾಪನೆ ಮಾಡಿದ್ದಾರೆ ಅಂತಂದ್ರೆ ನಮ್ಮ ಒಂದು ಚಂದ್ರಶೇಖರ ಭಾರತಿ ಗುರುಗಳು. ಸೊ ಇವರಿಗೆ ಒಂದು ಶಿಷ್ಯನಾಗಿ ಈ 1ನೇ ದೇವರಾಯಲ್ಲಿ ಇರ್ತಕ್ಕಂಥದ್ದು. 1ನೇ ದೇವರಾಯ ತನ್ನ ರಾಜ ಆಗಿರೋ ತಂಗನೂ ಕೂಡ ಅಷ್ಟೇ ತನ್ನ ಅತ್ಯಂತ ಹೆಚ್ಚಿನ ಪ್ರಾಮುಖ್ಯತೆ ಯಾರಿಗೆ ಕೊಡ್ತಾನೆ ಒಂದು ಇರಿಗೇಷನ್ ಕೊಡ್ತಕ್ಕಂಥದ್ದು. 1ನೇ ದೇವರಾಯ 2ನೇ ದೇವರಾಯ 1ನೇ ದೇವರಾಯ ನೀರಾವರಿ ಪ್ರಾಮುಖ್ಯತೆ ಕೊಟ್ರೆ 2ನೇ ದೇವರಾಯ ಏನ್ ಮಾಡ್ತಾನೆ ಹಿ ಗಿವ್ ಪ್ರಾಮಿನೆನ್ಸ್ ಫಾರ್ ದ ಮಿಲಿಟರಿ. ಅವ್ರೇನ್ ಮಾಡ್ತಾರೆ ಮಿಲಿಟರಿ ಹೆಚ್ಚಿನ ಒಂದು ಪ್ರಾಮುಖ್ಯತೆನ ಕೊಡ್ತಕ್ಕಂಥದ್ದು. ಸೊ ಇವ್ರೇನ್ ಮಾಡ್ತಾರೆ ತುಂಗಾಭದ್ರಾ ನದಿಗೆ ಏನ್ ಮಾಡ್ತಾರೆ ಅಡ್ಡಲಾಗಿ ಒಂದು ಅಣೆಕಟ್ಟು ನಿರ್ಮಾಣ ಮಾಡಿ ಅಲ್ಲಿಂದ ಏನ್ ಮಾಡ್ತಾರೆ ಒಂದು 15 ಮೈಲಿ ಇರ್ತಕ್ಕಂಥ ಒಂದು ಕಾಲುವೆ ನಿರ್ಮಾಣ ಮಾಡ್ತಾರೆ. ಕಾಲುವೆ ನಿರ್ಮಾಣ ಮಾಡಿ ಎಸ್ಪೆಷಲಿ ಹಂಪಿ ನಗರಕ್ಕೆ ಏನ್ ಮಾಡ್ತಾರೆ ಒಂದು ಕುಡಿಯುವ ಒಂದು ನೀರಿನ ವ್ಯವಸ್ಥೆ ಮಾಡಿಕೊಟ್ಟು ಅಂಡ್ ಸುತ್ತಮುತ್ತ ರೈತರಿಗೂ ಕೂಡ ಏನ್ ಮಾಡ್ತಾರೆ ಒಂದು ಬೆಳೆ ಬೆಳ್ಕೊಳ್ಳಿಕ್ಕೆ ಒಂದು ನೀರಿನ ಅವಕಾಶ ಮಾಡಿಕೊಡ್ತಕ್ಕಂಥ ಕೆಲಸ ಯಾರು ಮಾಡ್ತಾರೆ ಈ 1ನೇಯ ದೇವರಾಯ ಮಾಡ್ತಾನೆ. ನಾವು ಅದಕ್ಕೋಸ್ಕರ ಇವರಿಗೆ ದ ಇರಿಗೇಷನ್ ರಿಫಾರ್ಮ್ಸ್ ಇವರು ಪ್ರಸಿದ್ಧ ಅಂತಾನು ಕೂಡ ಹೇಳ್ತಕ್ಕಂಥದ್ದು. ಅಂಡ್ ಇವರೊಂದು ಪತ್ನಿಯಾಗಿರ್ತಕ್ಕಂಥ ನಾವು ಭೀಮಾದೇವಿ ಅಂತ ಕರಿತೀವಿ. ಅವ್ರೇನ್ ಮಾಡ್ತಾರೆ ಜೈನ ಧರ್ಮನಲ್ಲಿ ಅನುಯಾಯಿಗಳಾಗಿ ಇರ್ತಕ್ಕಂಥದ್ದು. ಅಂಡ್ ಜೊತೆಗೆ ಇವ್ರ ಕಾಲದಲ್ಲಿ ನಡೀತಕ್ಕಂಥ ಒಂದು ಮೇಜರ್ ಬ್ಯಾಟಲ್ ಅದುವೇ ಅಕ್ಕಸಾಲಗಿ ಹುಡುಗಿ ಯುದ್ಧ ಅಂತ ಕರಿತಾ ಹೋಗ್ತೀವಿ. ಅಕ್ಕಸಾಲಿಗರು ಅಂದ್ರೆ ಯಾರು ಇವಾಗ ಗೋಲ್ಡ್ ಮಾಡ್ತಕ್ಕಂಥವ್ರು. ಸೊ ಅಲ್ಲಿರ್ತಕ್ಕಂಥ ಒಂದು ಸುಂದರ ಸುಹೃದ್ರೂಪಿ ಕನ್ಯೆ ಇರ್ತಾಳೆ, ಅವಳನ್ನ ಯಾರು ಮಾಡ್ತಾರೆ ಮೋಹಿಸ್ತಕ್ಕಂಥ ಕೆಲಸ ಈ 1ನೇ ದೇವರಾಯ ಮಾಡ್ತಾನೆ. ಬಟ್ ಅದೇ ಸಂದರ್ಭದಲ್ಲಿ ಸೊ ಅವನಿಗೆ ಅಗೇನೆಸ್ಟ್ ಆಗಿ ಯಾರು ಬರ್ತಾರೆ ಫಿರೋಜ್ ಶಾ ಇಲ್ಲಿ ಬರ್ತಕ್ಕಂಥದ್ದು. ಯಾರು ಫಿರೋಜ್ ಶಾ ಮಾಡ್ತಾನೆ ಅಗೇನೆಸ್ಟ್ ಬರ್ತಾ ಹೋಗ್ತಾನೆ. ಸೊ ನಮ್ಮಲ್ಲಿ ಕೆಲವೊಂದು ಬುಕ್ಕಲ್ಲಿ ಕೆಲವೊಂದು ಇನ್ಫಾರ್ಮೇಶನ್ ಕೊಡ್ತಾ ಹೋಗುತ್ತೆ. ಬಟ್ ಆಸ್ ಪರ್ ದ ಸ್ಕೂಲ್ ಬುಕ್ಸ್ ಅಂಡ್ ಆಸ್ ಪರ್ ದ ಗೆಜೆಟೆಡ್ ಒಂದು ಬುಕ್ಗಳ ಪ್ರಕಾರ ಅಲ್ಲಿ ನೋಡೋದಾದ್ರೆ ಸೊ ಇಲ್ಲಿ ಈ ಒಂದು ಅಕ್ಕಸಾಲಿಗೆ ಹೊಡೆದಲ್ಲಿ ಸೊ ಈ ಒಂದು ಹುಡುಗಿನ ಮೋಹಿಸ್ತಕ್ಕಂಥ ಕೆಲಸ 1ನೇ ದೇವರಾಯ ಮಾಡಿದ್ರೆ ಅದಕ್ಕೆ ಅಗೇನೆಸ್ಟ್ ಆಗಿ ಫಿರೋಜ್ ಶಾ ಬರ್ತಾನೆ. ನಂತರದಲ್ಲಿ ಫಿರೋಜ್ ಶಾಗೂ ಮತ್ತೆ 1ನೇ ದೇವರಾಯಂಗೂ ಯುದ್ಧ ನಡೆಯುತ್ತೆ. ಆ ಒಂದು ಯುದ್ಧದಲ್ಲಿ ಮೊದಲನೇ ಕದನದಲ್ಲಿ 1ನೇ ದೇವರಾಯ ಒಪ್ಕೊಳ್ತಾನೆ. ಬಟ್ ನಂತರದಲ್ಲಿ ಇನ್ನೊಂದು ಬಾರಿ ಯುದ್ಧ ಮಾಡಕ್ ಹೋಗ್ತಾನೆ. ಆ ಒಂದು ಯುದ್ಧದಲ್ಲಿ ಯಾರನ್ನ ಸೋಲಿಸ್ತಾನೆ ಸೊ ಈ ಒಂದು ಫಿರೋಜ್ ಶಾನ ಸೋಲಿಸ್ತಾನೆ. ಬಟ್ ಫಿರೋಜ್ ಶಾ ಏನ್ ಮಾಡ್ತಾನೆ ಅದೇ ಒಂದು ದಿಗ್ಭ್ರಮೆ ಒಳಗಾಗಿ ಹಾರ್ಟ್ ಅಟ್ಯಾಕ್ ಇಂದ ಏನ್ ಮಾಡ್ತಾನೆ ಹೃದಯಾಘಾತಕ್ಕೆ ಒಳಗಾಗಿ ತೀರ್ಕೊಳ್ತಕ್ಕಂಥ ಕೆಲಸ ಇಲ್ಲಿ ನಡೀತಕ್ಕಂಥದ್ದು. ಅಂಡ್ ಈ ಒಂದು ಸಂದರ್ಭದಲ್ಲೇ ಯಾರು ಈ 1ನೇ ದೇವರಾಯನ ಕಾಲದಲ್ಲೇ ಇಟಲಿ ಒಬ್ಬ ಫೇಮಸ್ ಟ್ರಾವೆಲರ್ ಬರ್ತಾನೆ. ಅವನ ಹೆಸರೇ ನಿಕೋಲೋ ಡಿ ಕಾಂಟಿ ಅಂತ ಏನ್ ಮಾಡ್ತಾ ಹೋಗ್ತೀವಿ ಕರಿತಕ್ಕಂಥದ್ದು. ನೆಕ್ಸ್ಟ್ ಬರ್ತಕ್ಕಂಥ 2ನೇಯ ದೇವರಾಯ. ನೀವ್ ಹೇಗೆ 1ನೇ ಒಂದು ಬುಕ್ಕರಾಯನಿಗೆ ತ್ರ್ಯಂಬಕರಾಯ ಅಂತ ಕರಿತೀವೋ ಅದೇ ರೀತಿಯಾಗಿ 2ನೇ ದೇವರಾಯನಿಗೆ ನಾವು ಪ್ರೌಢ ದೇವರಾಯ ಅಥವಾ ಗಜಬೇಟೆಕಾರ ಅಥವಾ ಪ್ರತಾಪರುದ್ರ ದೇವ ಅಥವಾ ಚತುಸಮುದ್ರಾಧೀಶ್ವರ ಅಥವಾ ಅಭಿನವ ಒಂದು ದೇವರಾಯ ಅಂತನೂ ಕೂಡ ಇಲ್ಲಿ ಕರಿತಕ್ಕಂಥದ್ದು. 1ನೇ ದೇವರಾಯ ಇರಿಗೇಷನ್ ರಿಫಾರ್ಮ್ ಫೇಮಸ್ ಆಗಿದ್ರೆ 2ನೇ ದೇವರಾಯ ಬಂದು ಮಿಲಿಟರಿ ರಿಫಾರ್ಮ್ಸ್ ಇಲ್ಲಿ ಸಖತ್ ಫೇಮಸ್ ಆಗಿರ್ತಕ್ಕಂಥದ್ದು. ಸೊ ಇವ್ರ ಕಾಲದಲ್ಲಿ ಒರಿಸ್ಸಾದ ಒಬ್ಬ ರಾಜ, ಅವನ ಹೆಸರೇ ನಾವು ಗಜಪತಿ ಒಂದು ಕಪಿಲೇಂದ್ರ ಅಂತ ಕರಿತೀವಿ. ಅವ್ರನ್ನ ಸೋಲಿಸ್ತಾರೆ. ಅವ್ರನ್ನ ಸೋಲಿಸೋದ್ರ ಮೂಲಕ ಕೊಂಡವೀಡು ಪ್ರದೇಶ ಏನ್ ಮಾಡ್ತಾರೆ ವಶಪಡಿಸ್ಕೊಳ್ತಕ್ಕಂಥ ಕೆಲಸ ಈ 2ನೇಯ ಒಂದು ದೇವರಾಯನ ಕಾಲದಲ್ಲಿ ನಡೀತಾ ಹೋಗುತ್ತೆ. ಅಂಡ್ ಜೊತೆಗೆ ಸೊ ಇವ್ರೇನ್ ಮಾಡ್ತಾ ಹೋಗ್ತಾರೆ ತಮ್ಮ ಇಡೀ ಸಾಮ್ರಾಜ್ಯವನ್ನ
ಕೃಷ್ಣಾದಿಯಿಂದ ಮಲಬಾರ್ನವರೆಗೆ ಅಂದ್ರೆ ಕೇರಳ ತೀರದವರೆಗೆ ಏನ್ ಮಾಡ್ತಾರೆ, ವಶಪಡಿಸ್ಕೊಳ್ತಾರೆ. ಅದರ ಮೂಲಕ ಹಿ ಅರ್ನ್ಡ್ ದ ಟೈಟಲ್ ದಕ್ಷಿಣ ಪಥ ಒಂದು ಚಕ್ರವರ್ತಿ ಅಥವಾ ದಕ್ಷಿಣದ ಒಂದು ಸಮುದ್ರಾಪತಿ ಅಂತಲೂ ಕೂಡ ಏನ್ ಮಾಡ್ತಾ ಹೋಗ್ತೀವಿ, ಒಂದು ಬಿರುದಿನಲ್ಲಿ ತಗೊಳ್ತಕ್ಕಂಥದ್ದು. ಅಂಡ್ ನಂತರದಲ್ಲಿ ಅವನ ಒನ್ ಆಫ್ ದ ಫೇಮಸ್ ದಂಡಾಧಿಪತಿ, ಅವನ ಹೆಸರೇ ನಾವು ಲಕ್ಕಣ್ಣ ದಂಡೇಶ ಅಂತ ಕರಿತೀವಿ. ಅವನೇನ್ ಮಾಡ್ತಾನೆ, ತನ್ನ ಒಂದು ಸೈನ್ಯನ ಕರ್ಕೊಂಡು ಮಲಬಾರ್ ಅಂದ್ರೆ ಕೇರಳ ಅಟ್ಯಾಕ್ ಮಾಡ್ತಾನೆ, ಅಲ್ಲಿಂದ ಶ್ರೀಲಂಕಾಗೆ ಅಟ್ಯಾಕ್ ಅನ್ನ ಮಾಡ್ತಾನೆ. ಅಂಡ್ ಎಲ್ಲ ಅಟ್ಯಾಕ್ ಮಾಡಿ ಅಲ್ಲಿರ್ತಕ್ಕಂಥ ಒಂದು ರಾಜರನ್ನ ಸೋಲಿಸೋದ್ರ ಮೂಲಕ ಅವ್ರನ್ನ ಏನ್ ಮಾಡ್ತಾರೆ, ಕಪ್ಪ ಕಾಣಿಕೆಯನ್ನ ಒಂದು ಹಫ್ತಾ ವಸೂಲಿ ಮಾಡ್ತಕ್ಕಂಥ ಕೆಲಸ ಯಾರು ಮಾಡ್ತಾರೆ, ಈ ಎಡನ್ ದೇವರಾಯನ ಕಾಲದಲ್ಲಿ ಈ ಲಕ್ಕಣ್ಣ ದಂಡೇಶಲ್ಲಿ ಮಾಡ್ತಕ್ಕಂಥದ್ದು. ಅಂಡ್ ಅದೇ ರೀತಿಯಾಗಿ ಹಂಪಿಲಿ ಒಂದು ಶಾಸನ ಸಿಗತ್ತೆ. ಆ ಒಂದು ಶಾಸನದಲ್ಲಿ ಅವನ ಇನ್ನೊಬ್ಬ ಸೇನಾಧಿಪತಿ, ಅದೇ ಲಕ್ಷ್ಮೀಧರ ಅಂತ ಕರಿತೀವಿ, ಲಕ್ಷ್ಮೀಧರನ ಒಂದು ಸಾಧನೆಗಳ ಬಗ್ಗೆ ಹಂಪಿ ಶಾಸನದಲ್ಲಿ ಒಂದು ಉಲ್ಲೇಖವನ್ನು ಕೂಡ ನಾವಿಲ್ಲಿ ನೋಡ್ತಕ್ಕಂಥದ್ದು. ಅಂಡ್ ಜೊತೆಗೆ ಈ ಒಂದು ಲಕ್ಷ್ಮೀಧರನ ಇಟ್ಕೊಂಡು ಏನ್ ಮಾಡ್ತಾರೆ, ಸೊ ಬಹಮನಿಯರನ್ನ ಏನ್ ಮಾಡ್ತಾ ಹೋಗ್ತಾರೆ, ಬಹಮನಿಂದ ರಾಜ ಆಗಿರ್ತಕ್ಕಂಥ ಆಮಾಶನ್ ಏನ್ ಮಾಡ್ತಾರೆ, ಅಪ್ ಟು ಬಿಜಾಪುರ ಏನ್ ಮಾಡ್ತಾರೆ, ಆಟಿಸ್ಕೊಂಡು ಹೋಗ್ತಾರೆ. ಅವಾಗ ಆಮೋಶ ಏನ್ ಮಾಡ್ತಾನೆ, ಸಾಕಪ್ಪ ಸಾಕು ಇವ್ರು ಸಾವಸ್ ಅಂತ ಏನ್ ಮಾಡ್ತಾನೆ, ತಮ್ಮ ಒಂದು ರಾಜಧಾನಿ ಏನ್ ಮಾಡ್ತಾನೆ, ಇವಾಗ ಗುಲ್ಬರ್ಗದಲ್ಲಿ ಬೀದರ್ಗೆ ಏನ್ ಮಾಡ್ತಾನೆ, ಟ್ರಾನ್ಸ್ಫರ್ ಮಾಡ್ತಕ್ಕಂಥ ಕೆಲಸ ಈ ಒಂದು ಅಹಮದ್ ಶಾ ಕಾಲದಲ್ಲಿ 1422ರಲ್ಲಿ ಈ ಎರಡನೆಯ ಒಂದು ದೇವರಾಯನ ಕಾಲದಲ್ಲಿ ನಡೀತಕ್ಕಂಥದ್ದು. ಅಂಡ್ ಅಷ್ಟೇ ಅಲ್ಲದೆ ಇವ್ರಿಗೆ ನಾವೇನಕ್ಕೆ ಮಿಲಿಟರಿ ರಿಫಾರ್ಮ್ಸ್ ಫೇಮಸ್ ಅಂತ ಕರೀತಾ ಹೋಗ್ತೀವಿ ಅಂತಂದ್ರೆ, ತನ್ನ ಇಡೀ ಒಂದು ಮಿಲಿಟರಿನಲ್ಲಿ ಮುಸ್ಲಿಂ ಸೈನಿಕರನ್ನ ಏನ್ ಮಾಡ್ತಾ ಹೋಗ್ತಾನೆ, ನೇಮಕ ಮಾಡ್ಕೊಳ್ತಾನೆ. ಅಂಡ್ ಅಷ್ಟೇ ಅಲ್ಲದೆ ಎಲ್ಲಾ ಒಂದು ಸೈನಿಕರಿಗೆ ನಾವೆಲ್ಲಾ ರೀತಿ ಒಂದು ವಿದ್ಯೆಗಳನ್ನ ಕಲ್ಪಿಸ್ಕೊಡ್ಬೇಕು ಅಂತೇಳಿ ಎಲ್ಲಿಂದ ಟರ್ಕಿಶ್ ಏನ್ ಮಾಡ್ತಾರೆ, ನುರಿತ ಒಂದು ಬಿಲ್ವಿದ್ಯೆಗಾರನಲ್ಲಿ ಅಪಾಯಿಂಟ್ ಮಾಡ್ಕೊಳ್ತಾರೆ. ಆ ಒಂದು ನುರಿತ ಬಿಲ್ವಿದ್ಯೆಗಾರ ಏನ್ ಮಾಡ್ತಾರೆ, ಸುತರಾನ್ ಇಡೀ ಒಂದು ಸಾಮ್ರಾಜ್ಯ ಇರ್ತಕ್ಕಂಥ ಎಲ್ಲಾ ಒಂದು ಸೈನಿಕರಿಗೆ ಏನ್ ಮಾಡ್ತಾರೆ, ಆ ವಿದ್ಯೆಯಲ್ಲಿ ಹೇಳ್ಕೊಡೋದ್ರ ಮೂಲಕ ತನ್ನ ಸೈನಿಕ ಒಂದು ಸಂಘಟನೆ ಮಾಡ್ತಕ್ಕಂಥ ಕೆಲಸ ಏನ್ ಮಾಡ್ತಾರೆ, ಈ ಎರಡನೆಯ ಒಂದು ದೇವರಾಯನ ಕಾಲದಲ್ಲಿ ನಡೀತಕ್ಕಂಥದ್ದು. ಅಂಡ್ ಇವನು ಕೂಡ ಅಷ್ಟೇ ತನ್ನ ಇಡೀ ಆಸ್ಥಾನದಲ್ಲಿ ಎಲ್ಲಾ ರೀತಿ ಧರ್ಮ ಗ್ರಂಥಗಳು, ಕುರಾನ್ ಇರ್ಬೋದು, ಭಗವದ್ಗೀತೆ ಇರ್ಬೋದು, ಈ ಎಲ್ಲಾ ಒಂದು ಧರ್ಮ ಗ್ರಂಥಗಳನ್ನ ಏನ್ ಮಾಡ್ತಾನೆ, ಗೌರವಾನ್ವಿತ ಒಂದು ಪ್ಲೇಸ್ ಅಲ್ಲಿ ಇಡೋದ್ರ ಮೂಲಕ ಸರ್ವಧರ್ಮ ಸಮನ್ವಯನಾಗಿ ಈ ಒಂದು ಎರಡನೇ ದೇವರಾಯ ನಮ್ಮ ಇತಿಹಾಸದಲ್ಲಿ ಕಾಣಿಸ್ಕೊಳ್ತಕ್ಕಂಥದ್ದು. ಅಂಡ್ ಅಷ್ಟೇ ಅಲ್ಲದೆ ತನ್ನ ಇಡೀ ಒಂದು ಸಾಮ್ರಾಜ್ಯದಲ್ಲಿ ಮುಸ್ಲಿಮರಿಗೆ ಮಸೀದಿಗಳನ್ನ, ಜೈನರಿಗೆ ಬಸದಿಗಳನ್ನ, ಅದೇ ರೀತಿಯಾಗಿ ವೈಷ್ಣವರಿಗೆ ದೇವಾಲಯಗಳನ್ನ ಏನ್ ಮಾಡ್ತಾರೆ, ನಿರ್ಮಾಣ ಮಾಡಿಕೊಡ್ತಕ್ಕಂಥ ಕೆಲಸ ಈ ಎರಡನೇ ದೇವರಾಯನ ಕಾಲದಲ್ಲಿ ನಡೀತಾ ಹೋಗುತ್ತೆ. ಅದರಲ್ಲಿ ಮೇಜರ್ ಆಗಿ ಒನ್ ಆಫ್ ದ ಮೇಜರ್ ಟೆಂಪಲ್ ಯಾವುದು ಅಂತಂದ್ರೆ ಹಂಪಿಲಿ ಇರ್ತಕ್ಕಂಥ ಹಜಾರ ರಾಮಸ್ವಾಮಿ ದೇವಾಲಯ ಅಂತ ಕರಿತೀವಿ. ಇದನ್ನಲ್ಲಿ ನಿರ್ಮಾಣ ಮಾಡ್ತಾರೆ. ಬಟ್ ಒಂದ್ ತಿಳ್ಕೊಳ್ಳಿ, ಈ ಹಜಾರ ರಾಮಸ್ವಾಮಿ ದೇವಾಲಯಕ್ಕೆ ರಾಯಗೋಪುರ ನಿರ್ಮಾಣ ಮಾಡಿದ ಯಾರು ಅಂತ ಕೇಳಿದ್ರೆ ಆನ್ಸರ್ ಇಸ್ ಕೃಷ್ಣದೇವರಾಯ. ಬಟ್ ಹಜಾರ ರಾಮಸ್ವಾಮಿ ಟೆಂಪಲ್ ಕಟ್ಟಿದ ಯಾರು ಅಂತ ಕೇಳಿದ್ರೆ ದನ್ ಆನ್ಸರ್ ಇಸ್ ಎರಡನೆಯ ದೇವರಾಯ ಅಥವಾ ಪ್ರೌಢ ದೇವರಾಯ ಅಂತ ಏನ್ ಮಾಡ್ತಾ ಹೋಗ್ತೀವಿ, ಕರಿತಕ್ಕಂಥದ್ದು. ಸೊ ಇವನೊಂದು ಆಸ್ಥಾನಕ್ಕೆ ಒಬ್ಬ ಪರ್ಷಿಯನ್ ರಾಜ ಹಕ್ಷ ಅಂತ ಕರಿತೀವಿ, ಅವನು ತನ್ನ ಒಂದು ಅಂಬಾಸಡರ್ ಆಗಿರ್ತಕ್ಕಂಥ ಅಬ್ದುಲ್ ರಜಾಕ್ ಏನ್ ಮಾಡ್ತಾನೆ, ಕಳಿಸ್ಕೊಡ್ತಕ್ಕಂಥದ್ದು. ಅಬ್ದುಲ್ ರಜಾಕ್ ಏನ್ ಮಾಡ್ತಾನೆ, ಎರಡನೇ ದೇವರಾಯನ ಒಂದು ಆಸ್ಥಾನಕ್ಕೆ ವಿಸಿಟ್ ಅನ್ನ ಮಾಡಿ ಅವನೇನ್ ಮಾಡ್ತಾನೆ, ತುಂಬಾ ಒಂದು ಖುಷಿನ ಏನ್ ಮಾಡ್ತಾನೆ, ಒಂದು ಮಾತನ್ನ ಹೇಳ್ತಾ ಹೋಗ್ತಾನೆ. ಏನಂತ ಹೇಳ್ತಾ ಹೋಗ್ತಂದ್ರೆ, ವಿಜಯನಗರದ ಇನ್ನೊಂದು ಪ್ಲೇಸ್ ಇದೆ ಅಂತ ಹೇಳಿ ನನ್ನ ಕಿವಿ ಯಾವತ್ತೂ ಕೇಳಿಲ್ಲ, ನಾನು ಯಾವತ್ತೂ ಕೂಡ ನೋಡಿಲ್ಲ ಅಂತ ಏನ್ ಮಾಡ್ತಾನೆ, ಆ ರೀತಿಯಾಗಿ ವಿಜಯನಗರದ ಬಗ್ಗೆಯಲ್ಲಿ ಉಲ್ಲೇಖವನ್ನಲ್ಲಿ ಈ ಒಂದು ಅಬ್ದುಲ್ ರಜಾಕ್ ಇಲ್ಲಿ ನೀಡ್ತಕ್ಕಂಥದ್ದು. ಅಂಡ್ ಸ್ವತಃ ಎರಡನೇ ದೇವರ ಏನ್ ಮಾಡ್ತಾರೆ, ಸಂಸ್ಕೃತ ಭಾಷೆನಲ್ಲಿ 2 ಪುಸ್ತಕ ಬರೀತಾರೆ, 2 ನಾಟಕ ಬರೀತಾರೆ, ಒಂದು ಮಹಾನಾಟಕ ಸುಧಾನಿಧಿ, ಇನ್ನೊಂದು ಬ್ರಹ್ಮ ಸೂತ್ರ ವೃತ್ತ ನಾಟಕ ಅಂತ ಕರಿತೀವಿ. ಈ 2 ಒಂದು ನಾಟಕವನ್ನಲ್ಲಿ ಸಂಸ್ಕೃತ ಭಾಷೆನಲ್ಲಿ ಸ್ವತಃ ಎರಡನೇ ದೇವರ ಏನ್ ಮಾಡ್ತಾರೆ, ರಚಿಸ್ತಕ್ಕಂಥದ್ದು. ಅಂಡ್ ಅಷ್ಟೇ ಅಲ್ದೇನೆ ಇವರೊಂದು ಆಸ್ಥಾನ ಕವಿಗಳು ಯಾರು ಇದ್ರು, ಚಾಮರಸ ಇದ್ರು, ಕುಮಾರವ್ಯಾಸ ಇದ್ದ, ಲಕ್ಕಣ್ಣ, ದಂಡಿನಾಥ, ದಿಂಡಿಮ, ಶ್ರೀನಾಥ ಮತ್ತೆ ಸಂಚಿಯ ಒಂದು ಹೊನ್ನಮ್ಮ ಅಂತ ಕರೀತಾ ಹೋಗ್ತೀವಿ. ಅಂಡ್ ಅಷ್ಟೇ ಅಲ್ದೇನೆ ಇವರ ಕಾಲದಲ್ಲೇ ಈ ಒಂದು ವೀರಶೈವಿಸಮ್ ಅಂತ ಏನ್ ಕರಿತೀವಲ್ವಾ, ವೀರಶೈವ ಧರ್ಮ ಸ್ಟಾರ್ಟ್ ಆಗಿದ್ದೆ ಈ ಒಂದು ಎರಡನೇ ದೇವರಾಯನ ಒಂದು ಕಾಲದಿಂದ ಪ್ರಾರಂಭ ಆಗ್ತಾ ಹೋಗುತ್ತೆ. ಅಂಡ್ ಅಷ್ಟೇ ಅಲ್ದೇನೆ ಇದರಲ್ಲಿ ಮೇಜರ್ ಆಗಿ ಕುಮಾರವ್ಯಾಸ, he is also called as the ಗದುಗಿನ ಒಂದು ನಾರಾಯಣಪ್ಪ ಅಂತ ಕರಿತೀವಿ, ಅವರ ಒಂದು ಪುಸ್ತಕ ಬರೀತಾರೆ, ಅದುವೇ ಗದುಗಿನ ಒಂದು ಕರ್ನಾಟಕ ಭಾರತ ಒಂದು ಕಥಾಮಂಜರಿ ಅಥವಾ ಗದುಗಿನ ಭಾರತ ಅಂತ ಕೂಡ ಏನ್ ಮಾಡ್ತಾ ಹೋಗ್ತೀವಿ, ಕರಿತಕ್ಕಂಥದ್ದು. ಇನ್ನು ಸಂಚಿ ನಮ್ಮ ಇವರು ಕೂಡ ಒಂದು ಪುಸ್ತಕ ಬರೀತಾರೆ, ಅದುವೇ ಸಂಚಿಯ ಒಂದು ಹನ್ನೊಮ್ಮಳ ಒಂದು ಹದಿಬದಿಯ ಒಂದು ಧರ್ಮ ಅಂತ ಕರಿತಾ ಹೋಗ್ತೀವಿ. ಇನ್ನ ಈ ತೆಲುಗು ಕವಿ ಯಾರು ಶ್ರೀನಾಥ್ ಅಂತ ಕರಿತೀವಿ, ಅವನಿಗೆ ನಾವು ಕವಿ ಚಕ್ರವರ್ತಿ ಅಂತ ಕರಿತೀವಿ. ಅವ್ರು ರಚಿಸಿರ್ತಕ್ಕಂಥ ಬುಕ್ಕೆ ಹರಿ ವಿಲಾಸಂ. ಯಾವ ಪುಸ್ತಕ ರಚನೆ ಮಾಡಿದಾರೆ ಅವರು? ಹರಿ ವಿಲಾಸಂ ಅಂತಕ್ಕಂಥ ಒಂದು ಪುಸ್ತಕವನ್ನ ಇಲ್ಲಿ ರಚನೆ ಮಾಡ್ತಕ್ಕಂಥ ಕೆಲಸ ಈ ಶ್ರೀನಾಥನ ಕಾಲದಲ್ಲಿ ನಡೆದಿರ್ತಕ್ಕಂಥದ್ದು. ನೋಡಿ ಇವಾಗ ಇಲ್ಲಿಗೆ
ನಂತರ ಆಗ್ಲೇ ಹೇಳಿದ್ನಲ್ಲ ಇವಾಗ, ಸೊ ಎರಡನೇ ದೇವರಾಯ, ನಂತರದಲ್ಲಿ ಯಾರು ಬರ್ತಾರೆ, ಮಲ್ಲಿಕಾರ್ಜುನ ಬರ್ತಾನೆ, ನಂತರದಲ್ಲಿ ಎರಡನೇ ಒಂದು ವಿರೂಪಾಕ್ಷ ಬರ್ತಕ್ಕಂಥದ್ದು. ಸೊ ಇದ್ರ ಮೂಲಕ ಸಂಗಮಡಿ ಎಷ್ಟೇನಾಗತ್ತೆ, ಎಂಡ್ ಆಗ್ತಕ್ಕಂಥದ್ದು. ಸೊ ಅರೇಂಜ್ ದ ಕ್ರಾನಾಲಜಿಕಲ್ ಆರ್ಡರ್ ವಿತ್ ರೆಸ್ಪೆಕ್ಟ್ ಟು ದ ಫಾಲೋವಿಂಗ್ ದ ವಿಜಯನಗರ ರೂಲರ್ಸ್ ಅಲ್ವಾ. ಸೊ ಫಸ್ಟ್ ಒನ್ ದೇವರಾಯ ಟು ವಿಜಯರಾಯ, ವಿರೂಪಾಕ್ಷ ಟು ಮಲ್ಲಿಕಾರ್ಜುನ. ನಾನು ಆಗ್ಲೇ ಹೇಳಿದ್ದೀನಿ, ನ್ಯೂಮೋನಿಕ್ ಹೇಳಿದ್ದೀನಿ, DVM, ಡಿ ಫಾರ್ ದೇವರಾಯ ಟು, ವಿ ಫಾರ್ ಎರಡನೇ ಓಕೆ DMV. ಸೊ ನೆಕ್ಸ್ಟ್ ಒನ್ ಇಸ್ ಮಲ್ಲಿಕಾರ್ಜುನ, ನೆಕ್ಸ್ಟ್ ಒನ್ ಇಸ್ ವಿರೂಪಾಕ್ಷ ಟು. ಸೊ ಹಿಯರ್ಸ್ ಫಸ್ಟ್ ಬರೆದಾರೆ ಇವಾಗ ವಿಜಯರಾಯ ಬರ್ತಾನೆ, ನಂತರದಲ್ಲಿ ಎರಡನೇ ದೇವರಾಯ ಬರ್ತಾನೆ, ನಂತರದಲ್ಲಿ ಮಲ್ಲಿಕಾರ್ಜುನ ಬರ್ತಾನೆ, ನಂತರದಲ್ಲಿ ವಿರೂಪಾಕ್ಷ ಬರ್ತಾನೆ. ಇನ್ನು ಸಿಂಬಲ್ ನ್ಯೂಮೋನಿಕ್ಸ್, ಮಲ್ಲಿಕಾರ್ಜುನ ಬಂದ್ಮೇಲೆ ಎರಡನೇ ವಿರೂಪಾಕ್ಷ ಬರಬೇಕು. ಅಂದ್ರೆ ದ 4 ಶುಡ್ ಬಿ ಫಾಲೋಡ್ ಬೈ 3 ಸರಣಿಲಿ. ಸೊ 3/4 ಇದೆ, ಆಪ್ಷನ್ ರಾಂಗ್. ಇಲ್ಲೂ ಕೂಡ 3/4 ಇದೆ, ಆಪ್ಷನ್ ಇಸ್ ರಾಂಗ್. ಇಲ್ಲಿ 4/3 ಇದೆ, ಇಲ್ಲೂ ಕೂಡ 4/3 ಇದೆ. ದೇವರಾಯ ಫಸ್ಟ್ ಬರೋದಲ್ವಾ, ಸೊ ಐ ವಿಲ್ ಗೋ ವಿತ್ ದ ಆಪ್ಷನ್ ಡಿ. ಸೊ ಹಿಯರ್ ಫಸ್ಟ್ ಬರ್ತಕ್ಕಂಥ ವಿಜಯರಾಯ, ನಂತರದಲ್ಲಿ ದೇವರಾಯ ಟು, ನಂತರದಲ್ಲಿ ಮಲ್ಲಿಕಾರ್ಜುನ, ನಂತರದಲ್ಲಿ ವಿರೂಪಾಕ್ಷ ಟು.